ಸಖತ್ತಾಗಿ ಮಾಡ್ತಾರೆ. ಮಾನೋ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹ್ಮ್ ಮಾನೋ ಆಕ್ಟಿಂಗ್ ಅಂದ್ರೆ ಸಿಂಗಲ್ ಆಗಿ ಡ್ರಾಮಾ ಮಾಡ್ತಾರಲ್ಲ, ಮಾನೋ ಆಕ್ಟಿಂಗ್ ಬಹಳ ಚೆನ್ನಾಗಿ ಮಾಡ್ತಾರೆ. ಅವ್ರದ್ದು ಯಾವ ಸಿನಿಮಾದ ಮಾನೋ ಆಕ್ಟಿಂಗ್ ಕೊಟ್ರೆ ತುಂಬಾ ಚೆನ್ನಾಗಿ ಮಾಡ್ತೀರಾ. ಹೌದಾ? ಅಂದ್ರೆ ಏನಾದ್ರೂ ಒಂದು ವಿಷಯ ಹೇಳ್ಬೇಕಾದ್ರೆ ನಾನು ಅದರಲ್ಲಿ ಇವಾಗ 4-5 ಜನ ಇರ್ತಾರೆ, ನಾನೇನ್ ಮಾಡ್ತೀನಿ ಅವ್ರವ್ರ ತರ ಮಾತಾಡ್ತೀನಿ. ಎಲ್ಲರದ್ದು ಪಾತ್ರವನ್ನು ನೀವು ಒಬ್ಬರೇ ಮಾಡ್ತೀವಿ. ಕರೆಕ್ಟ್. ಅದಕ್ಕೆ ಮಾನೋ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವರು ಸಂತೋಷ ಆಯ್ತಮ್ಮ. ಇದರ ಹಿಂದೆನೂ ಬಂದಿದ್ದಾರೆ, ಬಟ್ ಅವರು ಇಷ್ಟು ದೂರ ಕೂರ್ಸಿ ನನಗೆ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಅಲ್ವಾ? ಮತ್ತೆ ಎಷ್ಟು ಖುಷಿ ಆಗುತ್ತಲ್ವಾ? ವೆರಿ ಹ್ಯಾಪಿ ಬಿಕಾಸ್ ಶಿ ಆಲ್ಸೋ ಯಾವುದೋ ಹಾಡು ಬಂತು ಜ್ಞಾಪಕ ಹೇಳ್ತೀವಿ, ಶಿ ಡಿಸರ್ವ್ಸ್ ಅಂತ ಹೇಳ್ತೀವಲ್ಲ, ಅದು ನೋಡಿ ಆ ನಿಷ್ಕಲ್ಮಶವಾದ ಸ್ನೇಹ ಪ್ರೀತಿನೇ ಕಳ್ಕೊಂಬಂದು ಬಂದು ಕೂರ್ಸುತ್ತೆ ಅಲ್ವಾ? ಕರೆಕ್ಟ್. ನಾವೇನು ಕರ್ಕೊಂಬರ್ಲಿಲ್ಲ, ಅವ್ರನ್ನ ಫೋನ್ ಮಾಡಲಿಲ್ಲ. ಇಲ್ಲ ಯಾವಾಗ ಇಂಥ ಟೈಮಲ್ಲಿ ಅವರು ಬಂದ್ಬಿಡ್ತಾರೆ. ಎಲ್ಲದರಲ್ಲೂ ಇದ್ದಾರೆ, ಸಂಗೀತ, ನೃತ್ಯ, ಹಾಡುಗಾರಿಕೆ ಮೂರರಲ್ಲೂ. ಆದರೆ ನಮಗೆ ನಾವು ಏನು ಕಲಾಭಿಮಾನಿಗಳಾಗಿ ನಾವು ಸಿನಿಮಾಗಳಲ್ಲೇ ಅವ್ರನ್ನ ಈಗ ಏನು ಅಂತ ಹೇಳಿದ್ರೆ, ಈಗ ಈ ಅಪಾರ್ಟ್ಮೆಂಟಲ್ಲಿ ಈ ಫ್ಲ್ಯಾಟಲ್ಲಿ ಶೈಲಶ್ರೀ ಮೇಡಮ್ ಒಬ್ಬರೇ ಇದ್ದಾರೆ. ನಮಗೆ ಶೈಲಶ್ರೀ ಅಂದರೆ ಸುದರ್ಶನ್ ಜೊತೆನೇ ನಮಗೆ ಪರಿಚಯ, ಅವ್ರ ಜೊತೆನೇ ಇದ್ದು ನಾವು ನೋಡಿದ್ದೀವಿ. ಒಂದು ಸಂಸಾರ, ಒಂದು ಮನುಷ್ಯ ಜನ್ಮ ಅಂದರೆ ಸಂಗಾತಿ, ಸಂಘ, ಒಂದು ಫ್ಯಾಮಿಲಿ ಥರನೇ ಅಲ್ವಾ? ಈಗ ಇವರು ಒಬ್ಬರೇ. ಹೌದು ಹೌದು. ಅದಕ್ಕೆ ಅವ್ರು ಒಂಟಿ ಇದೀನಿ ಅಂತ ಅನ್ನಿಸ್ಬಾರ್ದು ಅಂತ ನಾವು ಅವ್ರಿಗೆ ಏನಾದರೂ ನಮ್ಮ ಮಾಡಿ ಖುಷಿ ಕೊಡಬೇಕು ಅಂತ ಚೇಂಜ್ ಇದು ಮಾಡ್ತಾ ಇದೀವಿ. ಹೇಗೆ ಏನಾದರೂ ಮಾಡಿ ನಿಮ್ಮ ಪ್ರಯತ್ನ ಅದನ್ನ ಹಾಕೋದು ಇದನ್ನ ಹಾಕೋದು, ಅವ್ರ ಕಣ್ಣು ಖುಷಿಯಾಗಿ ನೋಡ್ಲಿ, ಪ್ರಾಣಿಗಳದ್ದು ಇಷ್ಟ ಅವ್ರಿಗೆ. ಏನಾದ್ರು ಪ್ರಯತ್ನ ಫಲ ಕೊಡ್ತಾ ಇದೆಯಾ ನಿಮ್ದು? ನಿಮ್ಮ ಪ್ರಯತ್ನ ಫಲ ಕೊಟ್ಟಿದ್ಯಾ? ಇದ್ದಾರೆ ಆ ಥರ ಎಲ್ಲ ಅವರು ಇದು ಮಾಡಿದ್ರೆ ಖುಷಿಯಾಗಿರ್ತಾರೆ, ನಮ್ಮ ಜೊತೆ ಚೆನ್ನಾಗಿರ್ತಾರೆ, ಖುಷಿಯಾಗಿ. ಯಾವತ್ತೂ ನೋವು ಹಂಚ್ಕೊಂಡಿಲ್ಲ? ಒಬ್ಬರೇ ಇದ್ದಾಗ ನೋಡ್ತಾರೆ, ಖುಷಿಯಾಗಿರ್ತಾರೆ. ನೋವು ಹಂಚ್ಕೊಂಡಿದಾರಾ? ನೋವು, ಮನಸ್ಸಿನ ನೋವು ಏನಾದ್ರು ಹೇಳ್ಕೊಂಡಿದಾರಾ? ಹೇಳ್ಕೊಂಡಿದ್ದಾರೆ, ಅದೆಲ್ಲ ಹೋಗಿದೆ ಅವ್ರಿಗೆ. ವಾವ್, ನೀವು ಸಾಂತ್ವನ ಕೊಟ್ಟಿದ್ದೀರಿ. ನಗ್ನಗ್ತಾನೆ ಇರ್ತಾರ ಅವ್ರು. ನೀವಿದ್ದೀರಲ್ಲ ಜೊತೆಲಿ, ಅದಕ್ಕೆ ಏನಾದ್ರೂ ಇದ್ರೆ ಹೇಳ್ತಾರೆ, ಪಾಪ ಹೇಳ್ತಾರೆ. ನಮಗ್ ತಿಳಿದಿದ್ದವ್ರನ್ನ ಕಂಡಲ್ಸ್ ನಾವು ಹೇಳ್ತೀವಿ. ಇವ್ರು ಅದನ್ನೇ, ಇವ್ರಿಗೆ ಒಂದೇ ಒಂದು ಮನಸ್ಸಲ್ಲಿ ಒಂದು ಇದು ನೋವು. ಇರುವಾಗ ಇವ್ರು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ, ಪಕ್ಕದ ಎಲ್ಲರೂ ಒಳ್ಳೆಯರಿದ್ದಾರೆ. ನಮ್ಮ ಯಜಮಾನ್ರು ಇದ್ದಾಗ ಇವರು ಇಲ್ಲಿ ಬಂದ್ಬಿಟ್ಟಿದ್ರು. ಇವ್ರ ಮಗನ ಹತ್ರ ಹೇಳಿದ್ರಂತೆ, ನಾನು ಒಂದ್ಸಲ ಹೋಗಿ ಅವರಿಬ್ಬರನ್ನ ನಾನು ನೋಡ್ಬೇಕು, ಕರ್ಕೊಂಡು ಹೋಗು ಅಂತ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರಂತೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಅವ್ರಿಗೆ ಇದಕ್ಕಿದಾಗೆ ಇಷ್ಟೇ ಇದು ಇಷ್ಟೇ ಇತ್ತು. ಇಲ್ಲಿಂದ ಅಲ್ಲಿ ಕೂತ್ಕೋತಾರೆ ಅಂತ ಅನ್ಕೊಂಡು ಇಲ್ಲಿಂದ ಇಷ್ಟು ಮುಂದೆ ಬಂದು ಕೂತ್ಕೊಂಡ್ರಲ್ಲ, ಅದಕ್ಕೆ ಇದು ಮಲ್ಟಿಪಲ್ ಫ್ರಾಕ್ಚರ್ ಆಗೋಯ್ತು ಅಂತ ಹಾಗೆ ಸ್ಟ್ರೆಚರಲ್ಲಿ ಹಾಕಿ ಎತ್ಕೊಂಡು ಹೋದ್ರು ಸಾಗರ್ ಹಾಸ್ಪಿಟಲ್ಗೆ. ಏನೋ ಒಂದು ನೆಪಗಳು. ಆಮೇಲೆ ನನ್ನ ಸ್ವಲ್ಪ ದಿವಸ ವೀಣೆಗೆ ಬಂದೆ, ಇಬ್ರು ನುಡಿಸ್ತಾ ಇದ್ವಿ, ಎಲ್ಲ ಮಾಡ್ತಿದ್ವಿ. ನಂಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಈಗ ನುಡ್ಸಲ್ಲ. ಇಲ್ಲರೂ ಇಬ್ರು ನುಡಿಸ್ಕೊಳ್ಳೋಣ ಏನೋ ಆಸೆಯಿಂದನೇ ನಾನು ಬಂದೆ. ಇಬ್ರು ನುಡಿಸ್ಬೇಕು, ಅವ್ರಿಗೂ ಬರುತ್ತೆ, ನಮ್ಗೆ ಟೈಮ್ ಪಾಸ್ ಆಗುತ್ತೆ. ಇವರು ಫ್ರೆಂಡ್ ಇವರೇ ಇಲ್ಲಿ ಅಪಾರ್ಟ್ಮೆಂಟಲ್ಲಿ. ಅಂಡ್ ಶಿ ಸಿಂಗ್ಸ್ ಲಾಟ್ ಆಫ್ ಪುರಂದರದಾಸ್ ಕೀರ್ತನೆಗಳು. ನಮ್ಮ ಮಗ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಅವ್ರನ್ನ. ನೀವು ಅವ್ರನ್ನ ಫ್ರೆಂಡ್ ಆಗಿ ಮಾಡ್ಕೊಳ್ಳಿ, ಸಮಾಧಾನ ಮಾಡಿ, ಇದು ಮಾಡಿ ಅಂತೆಲ್ಲ ಹೇಳಿದ್ಮೇಲೆ ಆಮೇಲೆ ಅವ್ರು ಏನ್ ಮಾಡೋರು, ನನಗೊಂದು ರೀತಿ ತಂದಿದ್ದೆ. ನಮ್ಮ ವೀಕ್ಷಕರಿಗೆ ಶೈಲಶ್ರೀ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಯಾರು? ಶೈಲಶ್ರೀ ಅವ್ರನ್ನ. ಶೈಲಶ್ರೀ ಯಾರನ್ನ? ಅವ್ರನ್ನ ಇದಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೊಡಿ ವೀಕ್ಷಕರಿಗೆ. ಅಂದ್ರೆ ಇವಾಗ ನೋಡ್ತಾ ಇರಲ್ಲ ಇದನ್ನ, ಅವ್ರಿಗೆ ನನ್ನನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಬೇಕಂತ. ನೋಡೋಣ ಹೇಗ್ ಮಾಡ್ತೀರಾ ಅವ್ರದ. ಅಂದ್ರೆ ನೀವು ನನ್ನ ಬಗ್ಗೆ ಏನೇನು ತಿಳ್ಕೊಂಡಿದ್ದೀರಾ ಅಂತ. ಈಗ ಅವರು ಬೆಸ್ಟ್ ಫ್ರೆಂಡ್ ನನಗೆ. ನಾನು ಫಸ್ಟ್ ಬಂದಾಗ ಇವರೇ ನಮ್ಮ ಈ ಅಪಾರ್ಟ್ಮೆಂಟಲ್ಲಿ ನಮ್ಮ ಮಗ ಪರಿಚಯ ಮಾಡಿಕೊಟ್ರು. ನೀವು ಒಬ್ಬರೇ ಇದ್ದೀರಾ, ಇವರನ್ನು ಕರ್ಕೊಳ್ಳಿ, ಇವ್ರಿಗೆ ತುಂಬ ಬೇಜಾರಾಗಿದ್ದಾರೆ, ನಿಮ್ಮ ಜೊತೆ ಮಾತಾಡಿಸಿ ಸಮಾಧಾನ ಮಾಡಿದ್ರು, ಕರ್ಕೊಂಬಂದು ನನಗೆ ತುಂಬ ಚೆನ್ನಾಗಿ ನನ್ನ ಮೈಂಡ್ ಟರ್ನ್ ಮಾಡಿದ್ರು. ಈಗ ಎಲ್ಲ ಮರೆತು ಖುಷಿಯಾಗಿದ್ದೀನಿ ನಾನು.
ಇಬ್ಬರು ನನಗೆ ಏನಿಲ್ಲ ಕೆಲಸ ಕೂಡ ಇಲ್ಲಿ ಬರ್ತೀನಿ, ಕೂತಿರ್ತೀವಿ, ಟೈಮ್ ಪಾಸ್ ಮಾಡ್ತೀವಿ. ಈಗ ಇಬ್ಬರು ಶೇರ್ ಮಾಡ್ಕೊತೀವಿ. ಏನಾದ್ರು ಇದ್ರೆ ಹೇಳ್ತಾರೆ, ನಾನು ಹೇಳ್ತೀನಿ. ಸಮಾಧಾನ. ಫೋನಲ್ಲಿ ಮಾತಾಡ್ತೀವಿ. ಯಾವತ್ತಾದ್ರೂ ಇವ್ರು ಬರ್ಲಿಲ್ಲ ಅಂದ್ರೆ ಇದು ಯಾಕೆ ಬರ್ಲಿಲ್ಲ ಅಂತ ಅದು ನನಗೆ ಇವರಿಗಿಂತ ಹೆಚ್ಚಾಗಿ ಆ ಹನಿ ಬೇಕು. ಅದು ಕಾಯ್ತಾ ಇರುತ್ತೆ, ಬಾಗಿಲಲ್ಲಿ ಕುತ್ಕೊಂಡಿರುತ್ತೆ, ಲಿಫ್ಟ್ ಹತ್ರ ಬಂದು ಕಾಯುತ್ತೆ, ಬರೋದೇ ದಾರಿ ನೋಡುತ್ತೆ. ಊರಿಗೆ ಹೋಗ್ಬಿಟ್ರಂತೂ ಊರಿಗೆ ಹೋಗಿದ್ರೆ ಅಯ್ಯೋ ದಿನ ಬಂದು ಅಲ್ಲಿ ಕೂತ್ಕೊಂಡು ಬರಲಿಲ್ವಲ್ಲ ಅಂತ ವಾಪಸ್ ಬರುತ್ತೆ. ಡೈಲಿ ಅಲ್ಲಿ ಕೂತಿರುತ್ತೆ, ಬಂದ ತಕ್ಷಣ ಒಳಗಡೆ ನಿಂದತಾನೆ ಬರುತ್ತೆ, ಖುಷಿಯಾಗ್ಬಿಡುತ್ತೆ. ಇಲ್ಲ ಕೂತ್ಕೊಂಡ್ರೆ ನಿಮ್ದೇನಾ? ಭಾಳ ಖುಷಿ ಇದೆ. ಇಲ್ಲೇನಾ? ಮದುವೆ ಆದ ನಂತರ ಸುದರ್ಶನ್ ಸರ್ದು ಮತ್ತೆ ಶೈಲಶ್ರೀ ಅವರ ಈ ಆಕ್ಟಿಂಗ್ ಗ್ರಾಫ್ ಇದೆಯಲ್ಲ ಇಬ್ಬರದು, ಎಸ್ ಅದನ್ನೇ ಅಲ್ಲೇ ಬಿಟ್ಟು ಅದು ಸಿಂಗ್ ಅಂತ ಹೋಯ್ತಾ, ಬ್ರೇಕ್ ಆಯ್ತಾ, ಡೌನ್ ಆಯ್ತಾ? ಅದು ಫಸ್ಟ್ ಅವರಿಂದ ಹೇಳೋಣ, ಸುದರ್ಶನ್ ಸರಿಂದಾನೇ ಹೇಳಿ, ಆಮೇಲೆ ನಿಮ್ದು. ಸುದರ್ಶನ್ ಸಾರ್ದು ಫಸ್ಟ್ ಪಿಕ್ಚರ್ ಎಷ್ಟು ಸಕ್ಸಸ್ಫುಲ್ ಆಯಿತು, ಅದಕ್ಕೆ ಅದಾದಮೇಲೆ ಅವ್ರ ಫೀಲಿಂಗ್ ಏನು ಬಂತು ಅಂದರೆ, ನನ್ನ ಬ್ಯಾಡ್ ಟೈಮು, ನನ್ನ ಟೈಮಲ್ಲಿ ನನಗೆ ಹೀರೋಯಿನ್ಸ್ ಎಲ್ಲರೂ ನನ್ನ ಇಷ್ಟಿಗೆ ಇದ್ದರು. ಇವಾಗ ಹೀರೋಯಿನ್ಸ್ ಎಲ್ಲ ಟಾಲ್ ಆಗಿದ್ದಾರೆ, ಅವಾಗೆಲ್ಲ ಚಿಕ್ಕವರು ಎಲ್ಲ ಕುಳ್ಗೆ ಇರೋರು. ಏನು ಮಾಡೋದು? ಆಮೇಲೆ ಇವ್ರಿಗೆ ಸರಿಯಾದ ಇದು ರೋಲ್ಸ್ ಸಿಗಲಿಲ್ಲ. ಸರಿ ಏನು ಮಾಡೋದು ಅಂತ ಭಾಳ ಬೇಜಾರಾಗಿದ್ರು. ಒಂದೊಂದಾಗಿ ಹಿಂಗೆ ಬರ್ತಾಯಿತ್ತು. ಆವಾಗ ಸಾಮ್ಯಲ ಅವರು ನಮಗೆ ಫಸ್ಟ್ ಪಿಕ್ಚರ್ ಇದು ನಾವಿಬ್ಬರು ಜೋಡಿಯಾಗಿ ಇದರಲ್ಲಿ ಸಮೀಲ ಪಿಕ್ಚರ್ ಯಾವುದು ಹೇಳಿ? ಅಯ್ಯೋ ಈಗ ಹೆಸರು ಮರ್ತೋಗುತ್ತಾ ಇದೆ. ಸಮೀಲ ಪಿಕ್ಚರ್ ಅದೇ ರಾಜೇಶ್ ಮತ್ತು ಇವರಿಬ್ಬರು ಬಂದು ನಾನು ಯಾರು ಡೈರೆಕ್ಟರ್? ಅದಕ್ಕೆ ಡೈರೆಕ್ಟರ್ ಯಾರು ಸಿನಿಮಾಗೆ? ಡೈರೆಕ್ಟರ್ ಸಾಮಿಲನೇ ಡೈರೆಕ್ಟರ್ ಅಂತ ಕಾಣುತ್ತೆ. ಸಾಮಿಲ. ಹೌದು. ಅದೇ ರಾಜೇಶ್ ಮತ್ತು ಇವರು ಬ್ರದರ್ಸ್ ಆಗಿರ್ತಾರೆ. ಪಂಡ್ರಿಬಾಯಿ ಅಮ್ಮನ ಇದು ಇವನು ಗ್ರಾಮಕ್ಕೆ ಇವನು ಆಗಿದ್ದಾನಲ್ಲ, ಅವನು ಹಿ ವಿಲ್ ಟ್ರೈ ಟು ಮೊಲೆಸ್ಟ್. ಸೊ ಅವಾಗ ಹಿ ವಿಲ್ ಕಮ್ ಅಂಡ್ ಕಿಲ್ ಹಿಮ್. ಆವಾಗ ಜನಗಳು ಅಟ್ಟಿಸ್ಕೊಂಡು ಬರ್ತಾರಪ್ಪ, ನೀನು ಓಡೋಗು, ನೀನು ಇಲ್ಲಿದ್ರೆ ನೀನು ಇದು ಮಾಡಿಬಿಡ್ತಾರೆ ಅಂತ. ಸೊ ಓಡೋಗ್ತಾರೆ. ಮಗ ಅವನು ಅಂದರೆ ದೊಡ್ಡ ಮಗ, ಅವರು ಪೊಲೀಸ್ ಆಫೀಸರ್. ಅವರೇನು ಹೇಳ್ತಾರೆ, ಇದು ನೀನು ಓಡಬೇಡ, ನೀನು ಮಾಡೋದು ತಪ್ಪಲ್ಲ, ನೀನು ಸರೆಂಡರ್ ಆಗಿಬಿಡು, ನಿನ್ನ ಈಗ ನಿರಪರಾಧಿ ಅಂತ ನಾನು ಇದು ಮಾಡ್ತೀನಿ, ನೀನು ಓಡಬೇಡ ಬಿಡ. ಆದರೆ ಪಂಡ್ರಿಬಾಯಿ ಮನೆ ಹೇಳ್ತಾರೆ, ಬೇಡ, ಅವ್ರ ಮಾತು ಕೇಳಲೇ ಬೇಡ ಅಂದ್ಬಿಟ್ಟು ನೀನು ಹೊಟ್ಟೋಗು ಅಂತ. ನೀನು ಹೋದರೆ ನಾನು ಶೂಟ್ ಮಾಡ್ತೀನಿ ಅಂತಾರೆ ಅವರು. ಸರಿ ಶೂಟ್ ಮಾಡಿ ನಾನೇನು ಮಾಡ್ತೀನಿ? ಅವಾಗ ಅಷ್ಟೊತ್ತಿಗೆ ನಾನು ಅಲ್ಲಿ ಇವರು ಅದೇನು ಕಳ್ಳರ ಕೂಟ ಅವರ ಮಗಳು ನಾನು ಮದುವೆ ಮಾಡ್ಕೊಂಡಿರ್ತೀನಿ. ಸೊ ಇವ್ರು ಬಂದಾಗ ಇವ್ರ ಹಿಂದೆ ನಾನು ಬಂದ್ಬಿಡ್ತೀನಿ. ಸೊ ನಾನು ಶೂಟ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ರಲ್ಲ, ನಾನು ನನ್ನ ಗನ್ ತಂದು ಇಟ್ಕೊಡ್ತೀನಿ. ಅವರು ಶಾರ್ಟ್ ಸೌಂಡ್ ಕೇಳಿದ ತಕ್ಷಣ ನಾನು ತಿರುಗಿ ಶೂಟ್ ಮಾಡ್ತೀನಿ. ಅವ್ರಿಗೇನು ಆಗೋಲ್ಲ, ಬಟ್ ಅವ್ರು ಹಾಕಿದ್ದು ಗುಂಡು ನನಗೆ ಹೊಡೆದ್ಬಿಡ್ತೀನಿ. ಸೊ ನಾನು ಬಿದ್ದುಬಿಡ್ತೀನಿ. ಆವಾಗ ಇವರು ಬಳ್ಳಿ ಅಂತ ಇವರು ಅಳ್ತಾರೆ. ಆಗ ನಾನು ನೋಡ್ತೀನಿ, ಕಟ್ಟಾಯಿತು. ಓಕೆ ಸರ್, ದಟ್ ವಾಸ್ ಓನ್ಲಿ ರಿಹರ್ಸಲ್. ಮಾನಿಟರ್. ಮಾನಿಟರ್. ಸೊ ಈ ಸೆಡ್ ಓಕೆ, ಎವ್ರಿಥಿಂಗ್ ಇಸ್ ಓಕೆ, ಶಾಲ್ ಯು ಗೋ ಫಾರ್ ಅ ಟೇಕ್ ಅಂತ ಹೇಳಿದ್ರು. ಎಸ್ ಸರ್, ಇದು ಸ್ವಲ್ಪ ಹರಿದೋಯ್ತು, ಪ್ಯಾಂಟ್ ಮಾಡ್ಕೊಂಡು ಬರ್ತೀನಿ ಅಂತ ಇವರು ಹೋದ್ರು ಆಚೆ. ನಾನು ಸತ್ತು ಬಿದ್ದಿದ್ದೀನಿ, ಕಣ್ಣು ಮುಟ್ಕೊಂಡು ನೋಡ್ತಾ ಇದ್ದೀನಿ, ಇವ್ರು ಹೆಂಗೆ ಆಳ್ತಾರೆ ನೋಡೋಣ. ಆ ಡೈರೆಕ್ಷನ್ ತಲೆಗೆ ಹೋಗಲ್ಲ ನಮಗೆ.
ಸರಿ ಹಿಂದೆನೇ ಹೋದೆ. ಅಲ್ಲಿ ಇವರೆಲ್ಲ ಸರ್ ಪಕ್ಕ ಚೆನ್ನಾಗಿತ್ತು ಸರ್, ಅದೆಲ್ಲ ಅವ್ರುಗಳೆಲ್ಲ ಅವ್ರ ಮೇಕಪ್ ಮೆನ್ ಎಲ್ಲ ಅವರು ಇದಕ್ಕೆ ಸ್ಟಿಚಸ್ Customer. ಕಾಸ್ಟ್ಯೂಮ್. ಇದೆ ಮಿಸ್ಟರ್ ಸುದರ್ಶನ್, you did very nicely, but you know, when you cry, it was not natural. See, suppose I'm really your wife and I die, how will you cry? You should think like that. ಅಂತ ಅವ್ರಿಗೆ ನಾನು, you should think like that, then you will get that, okay, I will try ಅಂದರು. ಥ್ಯಾಂಕ್ ಯು ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ. ಅಯ್ಯೋ, ಅದು ನೆನ್ನೆ ಬಂದ ಹುಡುಗಿ ಅದು ಹೇಳುತ್ತೆ, ನೀವು ಬೇರೆ ಹೋಗಿ ಅದಕ್ಕೆ ಟ್ರೀ ಅಂತ ಹೇಳ, ನೀವು ಸಾಕಮ್ಮ ಹೋಗು ಅಂತ ಹೇಳೋದು ಬಿಟ್ಬಿಟ್ಟು ಮೇಕಪ್ ಮೆನ್ನೆಲ್ಲ. ಇಲ್ಲ ಪಾಪ ಅವ್ರಿಗೆ ಚೆನ್ನಾಗಿ ಬರಬೇಕು ಅಂತ ಹೇಳ್ತಾರೆ. ಇಟ್ಸ್ ಆಲ್ ರೈಟ್, ನಾನು ಆಚೆಯಿಂದ ಕೇಳಿಸ್ಕೊತಾ ಇದ್ದೀನಿ. ಇದೆಲ್ಲ ಬೇರೆ ಹೇಳ್ಕೊಡ್ತೀರಾ ನೀವೆಲ್ಲ, ಇರಲಿ ನಿಮಗೂ ಇಡ್ತೀನಿ ಒಂದು ಇದು ಜನ, ಯಾರನ್ನೂ ಸ್ಪೇರ್ ಮಾಡಲ್ಲ, ಎಲ್ಲರಿಗೂ ಏನಾದರೂ ಒಂದು ಹೇಳ್ತಾ ಇರ್ತೀನಿ. ಹಾಗೆ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಆ ಪಿಕ್ಚರಿಂದ ವಿ ಸ್ಟಾರ್ಟೆಡ್ ಲವಿಂಗ್ ಈಚ್ ಅದರ್. ಚಿನ್ನು ಅಂಡ್ ಮೈಸೆಲ್ಫ್, Samila's picture. He had told that she's such a wonderful person and Scarlett O'Hara ಥರ ಅವಳದು ಕ್ಯಾರೆಕ್ಟರು ಹಾಗೆಲ್ಲ ಹೇಳಿದ್ರಲ್ಲ. I don't know how he made me love, because I was like a stone. Right, madam, correct. So it was only he who could ನನ್ನನ್ನು ಕರಗಿಸೋಕ್ಕೆ ಅವ್ರ ಕೈಲಿ ಆಯಿತು ಅಷ್ಟೇ ಹೇಳಬೇಕು. ಅವರು ನಿಮ್ಮನ್ನ ಆ ರೀತಿ ಮನಸ್ಸಲ್ಲಿ ಕಲ್ಪನೆ ಇಟ್ಕೊಂಡು ಲವ್ ಮಾಡಿದ್ರು, ಫ್ರೆಂಡ್ಸ್ ಹತ್ರಲ್ಲೇ ಹೇಳಿದ್ರು. ನೀವು ಸುದರ್ಶನ್ ಸರ್ನ ಯಾವ ಒಂದು ಕಲ್ಪನೆಯಲ್ಲಿ? ನಾನು ಅವ್ರನ್ನ ನೋಡಿದಾಗ ನನಗೆ ಐ ರಿಯಲಿ ಲೈಕ್ ಹಿಮ್ ವೆರಿ ಮಚ್. ವೆರಿ ನಮ್ಮ ಅಕ್ಕ ಶಿ ವಾಸ್ ವೆರಿ ಗುಡ್ ಇದು ಪೇಂಟಿಂಗ್ ಎಲ್ಲ ಮಾಡೋರು, ಸ್ಕೆಚಿಂಗ್ ಎಲ್ಲ ಮಾಡೋರು. ಅವ್ರು ಯಾವಾಗಲೂ ಹೇಳೋರು, ಫೇಸು 3 ಇದು ಒಂದು ಇದು 3 ಈಕ್ವಲ್ ಆಗಿ ಇರಬೇಕು ಅಂತಾರ. ನಾನು ಅಕ್ಕ ಅದನ್ನು ಹೇಳ್ಬಿಟ್ಟಿಲ್ಲ. ಹೌದು, ಅಫ್ಕೋರ್ಸ್ ಇವಾಗ ರಿಸೀಡಿಂಗ್ ಹೇರ್ ಮೊದಲೆಲ್ಲ ಹೇರ್ ಇಲ್ಲವರಿಗೆ ಗೊತ್ತಿಲ್ಲ. ಸೊ ಕರೆಕ್ಟಾಗಿದೆ ಅಕ್ಕ ಹೇಳಿದ ಹಾಗೆ ಇದೆ ಇದು. ಸೊ ಹಾಗೆ ದಟ್ಸ್ ದ ಫಸ್ಟ್ ಥಿಂಗ್ ಐ ಗಾಟ್. ಹಿಸ್ ಫೇಸ್ ಇಸ್ ಗುಡ್, ಕರೆಕ್ಟಾಗಿದೆ, ಹೆಂಗಿರಬೇಕು ಹಂಗಿದೆ ಅಂತ. ಬಟ್ ದೆನ್ ದ ವೇ ಹಿ ವಾಸ್ ಟಾಕಿಂಗ್ ಮರಿ ಅಂತಾನೆ ಕರೆಯೋರು ಮೊದಲಿಂದಾನೆ. ಆಮೇಲೆ ಹಾಗೆ ನಿಮ್ಮ ಪ್ರಕಾರ ಆ ಫೇಸ್ ವ್ಯಾಲ್ಯೂ ಬಂತ ಸಿನಿಮಾ ಇಂಡಸ್ಟ್ರಿನಲ್ಲಿ ಕನ್ನಡ? ಬರಲಿಲ್ಲ. ಯಾಕೆ ಅಂದರೆ ಅದೇ ನಾನು ಫಸ್ಟ್ ಹೇಳಿದ್ನಲ್ಲ, ಅವ್ರಿಗೆಲ್ಲ ಒಕ್ಕಲಿಗರು, ಬ್ರಾಹ್ಮಿನ್ಸ್ಗೆ ದೇ ನೆವರ್ ವಾಟ್ ಗೇವ್ ಎನಿ ದಿಸ್ ಥಿಂಗ್ ಆಪರ್ಚುನಿಟೀಸ್. ಆ್ಯಂಡ್ ನಮಗೆ ನಾವು ಸ್ವಂತ ಪಿಕ್ಚರ್ ಸರಿ, ನಾವು ಇದು ನಗು ಹೂವುದು ಸಬ್ಜೆಕ್ಟ್ ಹೇಳಿ ನಾವು ಪಿಕ್ಚರ್ ಮಾಡೋಣ ಅಂತ ನಮಗೆ ರಂಗಪ್ಪ ಅವ್ರದ್ದು ಇದು ಅವ್ರ ಪಾರ್ಟ್ನರ್ಶಿಪ್ಪಲ್ಲಿ ಬಂದು ಅವರು ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಅವರೇನಪ್ಪ ಅವರು ಸ್ವಂತ ಪಿಕ್ಚರ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಅವ್ರಿಗೇನು ಪಿಕ್ಚರ್ ಆ್ಯಕ್ಟ್ ಮಾಡೋಕ್ಕೆಲ್ಲ ಏನು ಬರ್ತಾರೆ, ಎಲ್ಲಿ ಬರ್ತಾರೆ ಅಂತ ಮಾತನಾಡೋದು ಯಾರು ಗೊತ್ತಾ? ಇವರು ಇವಾಗ ಇದಾರಲ್ಲಪ್ಪ, ಅದೇ ಎಲ್ಲಾದರೂ ಏನು, ಅಯ್ಯೋ ಅವ್ರ ಅಪ್ಪನ ಹೆಸರು ಮರೆತು ಹೋಗುತ್ತೆ ನನಗೆ. ನನ್ನ ಪಿಕ್ಚರ್ಗೆ ಅವರು ಇದಾಗಿದ್ರು ಅಲಾಂಗ್ ವಿತ್ MP ಶಂಕರ್, ಮೈಸೂರು. MP ಶಂಕರ್ ಜೊತೆ ಇನ್ನೊಬ್ಬರು ಇಲ್ಲಿ ಅವರೇ ಅವರು ಪ್ರೊಡ್ಯೂಸರ್ ಹಳೆ ಪ್ರೊಡ್ಯೂಸರ್. ಅವ್ರ ಮಗನೂ ದೊಡ್ಡ ಹೀರೋ ಆಗ್ಬಿಟ್ನಲ್ಲ. ಎಲ್ಲ ನಾನು ಮ್ಯೂಸಿಕ್ಕು ನಾನೇ ಮಾಡ್ತೀನಿ, ಅದು ನಾನೇ ಮಾಡ್ತೀನಿ. ಈಶ್ವರಿ ಕಮೈಸ್. ಈಶ್ವರಿ ವೀರಸ್ವಾಮಿ ವೀರಸ್ವಾಮಿ ಇದು ಅವ್ರ ಮಗ.
ಓ ಏನು ಲಘು ಕಥೆನೂ ಇವರೇ ಬರೀತಾರೆ, ಹಾಂ ಇವರೇ ಹಾಡುಗಳು ಬರೀತಾರೆ, ಇವರೇ ಆ್ಯಕ್ಟ್ ಮಾಡ್ತಾರೆ, ಇವರೇ ನೋಡ್ತಾರಾ ಅಂದಂತೆ ಆಯಪ್ಪ ಅವನ ಮಗ. ಇವಾಗ ಅವನು ಮಾತ್ರ ಏನು ಮಾಡ್ತಾನೆ ಅಲ್ಲ, ದೇವ್ರು ಹೆಂಗೆ ಕೈ ಮೇಲೆ ಇದು ಮಾಡಿ ಏನು ಇನ್ನೂ ಚೆನ್ನಾಗಾದ್ರೆ ಇಲ್ಲ ಎಲ್ಲ ಟುಸ್ ಅದು ಹೋಯ್ತು. ಮತ್ತೆ ಮತ್ತೆ ಹುಟ್ಟು ಬರ್ತಾರೆ. ದಟ್ ಈಸ್ ದೇ ದಟ್ ಮಸ್ಟ್ ಬಿ ದಿಸ್ ಥಿಂಗ್ ಅಲ್ವಾ. ಎಲ್ಲ ಹೋಯ್ತು ಅಂತ ಕೂತ್ಕೋಬಾರ್ದು. ಓಕೆ, ಯು ವಿಲ್ ಗೆಟ್ ಇಟ್. ಬಟ್ ಇನ್ನೊಬ್ಬರನ್ನ ಟೀಕೆ ಮಾಡಲೇಬಾರ್ದು. ಅದು ಆಯಪ್ಪ ನಮಗೆ ಟೀಕೆ ಮಾಡಬೇಕು ಅಂದರೆ. ಆಮೇಲೆ ನಮ್ಮ ಯಜಮಾನ್ರು ಇದು ಅವ್ರ ಜೊತೆ ಒಂದು ಪಿಕ್ಚರ್ ಆ್ಯಕ್ಟ್ ಮಾಡುವಾಗ ಏನ್ರಿ ನೀವೇನು ಒಳ್ಳೆ ಚಿಕ್ಕ ವಯಸ್ಸಿನ ಥರ ಈ ಥರ ಟೀ ಶರ್ಟ್ ಎಲ್ಲ ಹಾಕ್ಕೊಂಡು ಬಂದ್ಬಿಟ್ರಿ, ಹೀಗೆ ಟೀಸ್ ಮಾಡೋದ ತುಂಬ ತುಂಬ ಇದು ಏನು ಡಿಸ್ಕರೇಜ್ ಮಾಡೋನು. ನೋಡಿ, ಆರ್ ನಾಗೇಂದ್ರ ರಾಯರು, RN ಜಯಗೋಪಾಲು, ಕೃಷ್ಣ ಪ್ರಸಾದ್ ಅವರು, ಸುದರ್ಶನ್ ಅವರು, ನೀವು ಎಲ್ಲ ಒಂದು ಸಿನಿಮಾ ಇಂಡಸ್ಟ್ರಿ, ಒಂದು ಫ್ಯಾಮಿಲಿ ನಿಮ್ಮದು, ಸಿನಿಮಾ ಫ್ಯಾಮಿಲಿ. ಇವಾಗ ಏನು ಕುಟುಂಬ ರಾಜಕಾರಣ ಅಂತ ಏನು ಅಂದಂಗೆ ರಾಜಕೀಯದಲ್ಲಿ ನಿಮ್ಮದು ಕುಟುಂಬದಲ್ಲಿ ಕಲೆ ಕಪೂರ್, ರಾಜ್ ಕಪೂರ್ ಅಲ್ವಾ. ಇಂಥ ಒಂದು ಫ್ಯಾಮಿಲಿನ ಈ ರೀತಿ ಇಂಡಸ್ಟ್ರಿಗಳನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಅದಕ್ಕೆ ಎಲ್ಲ ನಿಮ್ದು ಎಲ್ಲ ಕಾಂಟ್ರಿಬ್ಯೂಷನ್ ಚೆನ್ನಾಗಿದೆ ಕನ್ನಡಕ್ಕೆ, ಕನ್ನಡ ಇಂಡಸ್ಟ್ರಿಗೆ. ಮಾತ್ರ ಅಲ್ಲ, ಬೇರೆ ಯಾವ ಹೀರೋನು ತಲೆ ಎತ್ತಬಾರ್ದು ಅನ್ನೋ ತರ ನೋಡ್ಕೊಳ್ತಾ ಇದ್ರಂತೆ ಅಮ್ಮ. ಯಾರು? ರಾಜ್ಕುಮಾರ್ ವೈಫ್. ಅವರು ಸ್ವಲ್ಪ ಒಬ್ರು ರಾಜ್ಕುಮಾರ್ ಟೈಪಲ್ಲೇ ಇರೋರು ಒಬ್ಬ ಹೀರೋ ಅವಾಗ ಬಂದವರು, ಸ್ವಲ್ಪ ರಾಮ್ ಗೋಪಾಲ್. ಓಕೆ, ಕತ್ರಿ. ಹಾಗೆ ಶಿ ವಾಸ್ ಇದು ತನ್ನ ಗಂಡ ಮುಂದಕ್ಕೆ ಬರೋಕ್ಕೆ ಎಷ್ಟು ಬೇಕಾದರೂ ಜನಗಳನ್ನ ತುಳಿಬೇಕು ಅನ್ನೋ ಥರ ಮಾಡ್ತಾ ಇದ್ರು. ಇವಾಗ ಇದೆಲ್ಲ ನೋಡಿ, ನಾನು ಹೋಗಿ ನೋಡಿದ್ದೆಲ್ಲ ಮಾಡಿದ್ದೆಲ್ಲ, ಇದೆಲ್ಲ ಜನಗಳು ಮಾತಾಡೋದು, ಅದನ್ನಿಟ್ಟು ಹೇಳ್ತಾ ಇದ್ದೀನಿ. ಆಮೇಲೆ ಅವರು ಪಾರ್ವತಮ್ಮ ಇದಕ್ಕೆ ಕೆಳಗಡೆ ನಾವು ಕಾರ್ ನಿಲ್ಲಿಸಿದಾಗ ಎಲ್ಲರೂ ಬಂದರು, ಈ ಪುಂಡು ಪೋಖ್ರಿಗಳೆಲ್ಲ. ಏನು ಸಾರ್, ಕಾರ್ ತೊಗೊಂಡು ಬಂದು ಇಲ್ಲಿ ನಿಲ್ಲಿಸಿದ್ದೀರಾ? ಅದೇ ಏನು ಸಾರ್ ನಿಮ್ಮನೆ ಮಾತಾಡ್ಸ್ತಾ ಇರೋದು, ಏನು ಕಾರ್ ತೊಗೊಂಡು ಬಂದು ಇಲ್ಲಿ ನಿಲ್ಲಿಸಿದ್ದೀರಾ? ಎಲ್ಲ ಇವನ ಅಂತ ನಾನು ಇಳಿದೆ. ಮನಿ ನೀನು ಕೂತ್ಕೊಂಡು, ಏನಪ್ಪ ನಿನ್ಗೇನು ಪ್ರಾಬ್ಲಮ್? ಇವಾಗ ನಿನ್ನ ತಲೆ ಮೇಲೆ ನಾನು ಕಾರ್ ನಿಲ್ಲಿಸಿದ್ದೀನಿ. ಅವರು ಹತ್ತಿರವಾಗಿ ನಿಂತಿದ್ಕೊಂಡ್ರೆ ಇಲ್ಲ ಸರ್ ಸುಮ್ಮನೆ ಏನು ನಿಂತಿದ್ದೀರಾ ಅಂತ ಕೇಳಿ, ಏನು ನಿಂತಿದ್ದೀರಾ ಅಂತ ಕೇಳೋಕ್ಕೂ ಏನದಕ್ಕೂ ಡಿಫ್ರೆನ್ಸ್ ಇದೆ, ಹೊಡಿ ಇಲ್ಲಿಂದ. ಆಮೇಲೆ ನನಗೆ ಬೈಗಳ, ಮರಿ ಅಂಥ ಕಡೆ ನೀನು ಇಳಿತೀಯಲ್ಲ, ನಿನ್ಗೇನಾದ್ರು ಮಾಡಿಬಿಟ್ರಿ, ನನಗೇನಾದ್ರು ಮಾಡಿ ನಾನು ಸತ್ತೋಗಿರ್ತಾನೆ, ನಿಮ್ಗೆ ಗೊತ್ತಿಲ್ಲ ಅದೆಲ್ಲ ಬಿಡಿ ಅಂತ. ಸದ್ಯ ನೀವು ಅವನಿಗೆ ಬುದ್ಧಿ ಕಳಿಸಿದ್ರಲ್ಲ ಅಷ್ಟು ಸಾಕು ನಿಮಗೆ. ಹೀಗೆ ಗೊತ್ತಾಯ್ತು, ಅದು ಒಂದರಲ್ಲೇ ಗೊತ್ತಾಯ್ತು. ಆಮೇಲೆ ಇನ್ನೊಂದು, ನಾವು ಈ ಥರ ಸೆಕೆಂಡ್ ಸೇರಿಗೆ ಸವಾ ಸೇರಿದ್ದು ಬ್ಯೂಟಿಫುಲ್ ಸಬ್ಜೆಕ್ಟ್ ಇದೆ. ಅದನ್ನು ಸಬ್ಜೆಕ್ಟಿಗೆ ನಾವು 9,000 ಫೀಟ್ ಮಾಡಿ ನಾನು ಫೈನಾನ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಒಬ್ಬರು. ನಾವು 9,000 ಸ್ಕ್ವೇರ್ ಫೀಟ್ 9 ರೀಲ್ ನಾವು ಮಾಡಿಕೊಂಡು ಹೋಗಿದ್ರೆ, ಸುರೇಂದ್ರನ ಏನೋ ಅವ್ರ ಹೆಸರು, ಅವ್ರಿಗೆ ಈ ಅಮ್ಮ ಕೊಡಬಾರ್ದು ಅಂತ ಬ್ಲಾಕ್ ಮಾಡಿಬಿಟ್ರು. ಮತ್ತೆ ಆಯಪ್ಪ, ಇಲ್ಲ ನಾನು ನಂದು ಆ ಪಿಕ್ಚರು ಸೇಲ್ ಆಗಿದ್ದರೆ ನಾನು ಕೊಡ್ತಿದ್ದೆ, ದುಡ್ಡು ಅದು ಸೇಲೇ ಆಗಲಿಲ್ಲ, ಅದು ಕೊಡೋಕ್ಕಾಗಲಿಲ್ಲ ಅಂತ. ಇನ್ನೊಂದು 15,000 ಫೀಟ್ ನೀವು ಕ್ರ್ಯಾಂಕ್ ಮಾಡಿ ಕೊಡ್ತೀವಿ. ಮತ್ತೆ ಹೋಗಿ ನಾವು ಕ್ರ್ಯಾಂಕ್ ಮಾಡ್ಕೊಂಡು ಬಂದ್ವಿ. ಆವಾಗ ಏನೂ ಆಗಲಿಲ್ಲ. ದೆನ್ ಇವರು ಏನು ಪದ್ಮಿನಿ ಅಲ್ಲ, ನಮ್ಮ ನಗು ಹೂವನ್ನ ತಗೊಂಡ್ರಲ್ಲ ಡಿಸ್ಟ್ರಿಬ್ಯೂಟರ್ಸ್, ಅವ್ರು ಏನು ಮಾಡಿದ್ರು, ನಮಗೆ ನಗು ಹೂವನ್ನ ತಗೊಂಡು ಹೋಗಿ ಇದು ಒಂದು ಚಿಕ್ಕ ಇದು ಥಿಯೇಟ್ರ್ ಇದೆಯಲ್ಲ
ಅದರಲ್ಲಿ ಹೋಗಿ ಸಪ್ನದಲ್ಲ ಇಲ್ಲ, ಇನ್ನೊಂದು ಬರುತ್ತಲ್ಲ ಈ ಬರೀ ಎಲ್ಲ ಈ ರಿಫ್ರಾಕ್ಸ್ಗೋಸ್ಕರನೇ ಪಿಕ್ಚರ್ಸ್ ಹಾಕ್ತಾರೆ ಅಲ್ಲಿ. ಹಿಮಾಲಯ ಅನ್ನೋದು ಕೆಂಪೇಗೌಡ ದೊಡ್ಡ ದೊಡ್ಡದಲ್ಲ, ಇಟ್ ವಾಸ್ ಇದು ಚಿಕ್ಕದು. ಅದು ಕೈಲಾಶನ್ ತ್ರಿಭುವನ್ ಇತ್ತು, ಸಣ್ಣ ಸಣ್ಣ ಪಿಕ್ಚರ್ ಅಂದ್ರೆ ಪಿಕ್ಚರ್ ಟಾಕೀಸ್. ಇನ್ನು ಮೆಜೆಸ್ಟಿಕ್ ಅಲ್ಲಿ ಆ ತಿರುಪದಲ್ಲಿ ಇರುತ್ತಲ್ಲ, ಅದು ಏನು ಶ್ರೀ ಶ್ರೀ ಮೇನಕ ಇತ್ತು, ಮೇನಕ, ತ್ರಿವೇಣಿ ಇಲ್ಲ, ಅನುಪಮ, ಕಲ್ಪನಾ. ಇದು ಯಾವುದೋ ಅಡಾಸ್ ಪಿಕ್ಚರ್ ಎಲ್ಲ ಬರುತ್ತೆ. ಅದು ಹಿಮಾಲಯ ಟಾಕೀಸ್. ಹಿಮಾಲಯ ಟಾಕೀಸ್ ಅದು ಏನೂ ಗೊತ್ತಿಲ್ಲ ಅಂತೂ. ಆ ಇದರಲ್ಲಿ ಅದಕ್ಕೆ ಅದು ಪಕ್ಕದಲ್ಲೇ ಒಂದು ದೊಡ್ಡ ರೋಡ್ ಹೋಗುತ್ತೆ, ಅಲ್ಲಿ ಎಲ್ಲ ಯು ವಿಲ್ ಗೆಟ್ ಆಲ್ ಕೈಂಡ್ಸ್ ಆಫ್ ಇದೆಲ್ಲ ನಮಗೆ ಇದಕ್ಕೆ ನಮಗೆ ಬೇಕಾಗಿರೋದು ಎಲ್ಲ ಒಳ್ಳೆ ಡ್ರೆಸ್ಗಳು ಅದು ಇದು ಎಲ್ಲ ಸಿಗುತ್ತೆ ಅಲ್ಲಿ. BVK ರೋಡ್. ಇದು ಆ ಥಿಯೇಟ್ರಲ್ಲಿ ತಗೊಂಡು ಹೋಗಿ ಹಾಕಿದ್ರು. ಇದು ಒಳ್ಳೆ ಪಿಕ್ಚರ್, ಇದು ನಗುವ ಹೂವು ಹಾಕ್ಬಿಟ್ಟು ಬರಲಿಲ್ಲ, ಕಲೆಕ್ಷನ್ ಆಗಲಿಲ್ಲ, ನೀವು ಇದು ನಮಗೆ ಕೊಟ್ಬಿಡಿ ಅದನ್ನು ಅಂದ್ಬಿಟ್ಟು ತಗೊಂಡ್ಬಿಟ್ರು. ಆಮೇಲೆ ನಾವು ಹೋದಾಗ ಪ್ರಭಾಕರ್ ಚಿಂದೋಡಿ ಪ್ರಭಾಕರ್ ಅವ್ರು ಬಂದು ನಮ್ಮನ್ನು ಡ್ರಾಮಾಗೆ ಕರ್ಕೊಂಡು ಹೋದ್ರು. ಡ್ರಾಮಾಗೆ ಹೋದಾಗ ನಾವು ಹೋಗಿದ ಕಡೆ ಎಲ್ಲ ನಗು ಹೂವು ಓಡ್ತಾ ಇತ್ತು, ಫುಲ್ ಹೌಸ್. ನಾವು ಬರ್ತೀವಿ ಅಂದ್ಕೊಳ್ಳಿ ನಮ್ಮ ಪಿಕ್ಚರ್ ಹಾಕ್ತಾ ಇದ್ವಿ. ಪಿಕ್ಚರ್ ಇಂದ ನಾಟಕಕ್ಕೆ ಕಲೆಕ್ಷನ್, ನಾಟಕದಿಂದ ಪಿಕ್ಚರ್ ಕಲೆಕ್ಷನ್ ಅದೆಲ್ಲ ಆಯ್ತು. ಆಮೇಲೆ ಅದನ್ನ ಬೇಜಾರು ನಿಮ್ಮ ಹತ್ರ ಹೇಳ್ಕೊಂಡಿದ್ರಾ ಸುದರ್ಶನ್ ಅವರು? ಯಾವುದು? ಸುದರ್ಶನ್ ಸರ್ ನಿಮ್ಮ ಹತ್ರ ಹೇಳ್ಕೊಂಡ್ರ ಈ ತರ ಲೈಫಲ್ಲಿ ಹಿಂಗ ಆಗೋಗ್ಬಿಡ್ತು, ಇವರ ಸಿನಿಮಾದಲ್ಲಿ ನಮ್ಗೆ ಈ ತರ ಆಗ್ಬಿಡ್ತಲ್ಲ, ನಾನು ಇಂಥ ಫ್ಯಾಮಿಲಿಯಿಂದ ಬಂದಿದ್ರು? ಇಲ್ಲ, ಅವ್ರು ಯಾವಾಗಲೂ ಆ ಥರ ಏನು ಮಾತಾಡಲ್ಲ. ಹೌದಾ? ಏನು ಹೇಳಲ್ಲ. ಬರೀ ಇಟ್ಸ್ ಓಕೆ, ಬರೀ ಸಾರಿ, ಬರೀ ಇಟ್ಸ್ ರೈಟ್, ಎಲ್ಲ ಯು ಟೇಕ್ ಇಟ್ ವೆರಿ ಲೈಟ್.